ನಮಸ್ಕಾರ. ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 2020 ಮತ್ತು 2021ರಲ್ಲಿ ಸಾರಿಗೆ ನೌಕರರು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಮಾಡಿದ ಹೋರಾಟದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾರಿಗೆ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರ ಮೇಲೆ ಅನೇಕ ಪೊಲೀಸ್ ಪ್ರಕರಣಗಳನ್ನು ದಾಖಲಿಸಿದ್ದು ತಮಗೆಲ್ಲ ತಿಳಿದಿರುವಂಥ ವಿಚಾರ. ಈ ಪೊಲೀಸ್ ಪ್ರಕರಣಗಳನ್ನ ಹಿಂಪಡಿಬೇಕಂತ ನಾವು ಅನೇಕ ಶಾಂತಿಯುತ ಹೋರಾಟಗಳನ್ನ ಮಾಡಿ ಮನವಿ ಪತ್ರಗಳನ್ನು ನೀಡಿ ಮನವಿ ಮಾಡಿಕೊಂಡ್ರೂ ಇಂದಿನ ಸರ್ಕಾರ ಯಾವುದೇ ಪ್ರಕರಣಗಳನ್ನು ವಾಪಸ್ ಪಡೆದಿಲ್ಲ. ತದನಂತರ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಕಾಂಗ್ರೆಸ್ ಪಕ್ಷ ಇಂದಿನ ಸರ್ಕಾರದ ಅವಧಿಯಲ್ಲಿ ಹೋರಾಟಗಳನ್ನು ಮಾಡಿದ ಹೋರಾಟಗಾರರ ವಿರುದ್ಧ ದಾಖಲಿಸಿರುವ ಪೊಲೀಸ್ ಪ್ರಕರಣಗಳ ಹಿಂಪಡೆಯುವ ನಿಟ್ಟಿನಲ್ಲಿ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿತು. ಈ ಸಬ್ ಕಮಿಟಿ ಮುಂದೆ ನಾವು ಸಹ ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ಮಾಡಿದ್ದೇವೆ ಸ್ವಾಮಿ, ನಾವು ಯಾವುದೇ ಬೇರೆ ಉದ್ದೇಶದಿಂದ ಮಾಡಿಲ್ಲ. ದಯವಿಟ್ಟು ನಮ್ಮ ಪೊಲೀಸ್ ಪ್ರಕರಣಗಳನ್ನು ಸಹ ಹಿಂಪಡಿಬೇಕು ಅಂತ ನಾವು ಸಾರಿಗೆ ಸಚಿವರ ಮುಖಾಂತರ ಮಾನ್ಯ ಗೃಹ ಸಚಿವರಿಗೆ ಮನವಿಗಳನ್ನು ಮಾಡ್ತಾ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನೀಡಿ ಪೊಲೀಸ್ ಪ್ರಕರಣಗಳನ್ನು ಹಿಂಪಡೆಯಲು ಮನವಿಗಳನ್ನು ಮಾಡಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಸಾರಿಗೆ ಸಚಿವರು ಮತ್ತು ಗೃಹ ಸಚಿವರು ನಮ್ಮ ಪೊಲೀಸ್ ಪ್ರಕರಣಗಳು ಹಿಂಪಡೆಯುವ ನಿಟ್ಟಿನಲ್ಲಿ ಒಂದು ಪ್ರಕ್ರಿಯೆಗಳನ್ನ ಮಾಡಿರುವ ಕಾರಣ ಅಲ್ಲಿಂದ ಗೃಹ ಇಲಾಖೆಗೆ ಬಂದು ಗೃಹ ಇಲಾಖೆಯಿಂದ ಅಲ್ಲಿರುವ ಕಚೇರಿಗಳಲ್ಲೆಲ್ಲ ನಮ್ಮ ದಾಖಲೆಗಳು ಮನವಿ ಪತ್ರಗಳೆಲ್ಲ ಸುತ್ತಾಡಿ ಈಗ ಸಬ್ ಕಮಿಟಿ ಮುಂದೆ ಹಲವು ಪೊಲೀಸ್ ಪ್ರಕರಣಗಳು ಹಿಂಪಡೆಯುವ ನಿಟ್ಟಿನಲ್ಲಿ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಸ್ನೇಹಿತರೆ. ಸೊ ಇತ್ತೀಚೆಗೆ 15/4/2025 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೆಯಿತು, ಆ ಸಭೆಯಲ್ಲೂ ಸಹ ಈ ಪೊಲೀಸ್ ಪ್ರಕರಣಗಳು ಹಿಂಪಡೆಯುವ ಬಗ್ಗೆ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಮತ್ತು ಸಾರಿಗೆ ಸಚಿವರು ಸಹ ಈಗಾಗಲೇ ಒಂದು ಪೊಲೀಸ್ ಪ್ರಕರಣವನ್ನು ಹಿಂಪಡೆದಿದ್ದೀವಿ, ಇನ್ನು ಹಲವು ಪೊಲೀಸ್ ಪ್ರಕರಣಗಳು ಹಿಂಪಡೆಯುವ ನಿಟ್ಟಿನಲ್ಲಿ ಸಬ್ ಕಮಿಟಿ ಮುಂದೆ ಇದ್ದಾವೆ, ಇನ್ನು ಬಾಕಿ ಇರುವ ಏನು ಪೊಲೀಸ್ ಪ್ರಕರಣಗಳನ್ನು ಆದಷ್ಟು ಶೀಘ್ರವಾಗಿ ಕಮಿಟಿ ಮುಂದೆ ತರಪ್ಪ, ನಾವು ಎಲ್ಲ ಪ್ರಕರಣಗಳನ್ನು ಹಿಂಪಡೆಯುವ ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿರುವ ಕಾರಣ ನಾನು ಈ ವಿಡಿಯೋಗಳನ್ನ ಮಾಡಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಸ್ನೇಹಿತರೆ, ಈಗಾಗಲೇ ನಾನು ಈ ಚಾರ್ಟನ್ನು ನನ್ನ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕಿ ದಯವಿಟ್ಟು ಯಾರಾದರೂ ಪೆಂಡಿಂಗ್ ಇರೋ ಕೇಸುಗಳನ್ನ ದಯವಿಟ್ಟು ನನಗೆ ಮಾಹಿತಿ ನೀಡಿ ಅಂತ ಕೇಳಿದ್ದೆ. ಅದರ ಬಗ್ಗೆ ಬಂದಂಥ ವಿವರಗಳೆಲ್ಲ ಮತ್ತೆ ನಾನು ಎಲ್ಲ ಚಾರ್ಟನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸಿರ್ತೀನಿ. ಸೊ ಆ ಪ್ರಕ್ರಿಯೆಗಳು ಒಂದು ಕಡೆ ನಡೀತಾ ಇದ್ದಾವೆ. ಇನ್ನು ಮುಂದೆ ನಮ್ಮ ಘಟಕವಾರು ವಿಭಾಗವಾರು ಪದಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಕೇಸ್ಗಳಾಗಿರೋರು ಸಹ ಫೋನ್ ಮಾಡಿ ನಮ್ಮ ಪೊಲೀಸ್ ಕೇಸ್ಗಳು ಏನೂ ಆಗಿಲ್ಲ, ಇಂಥ ವಿಚಾರಗಳು ನಡೀತಾ ಇದೆ ಅನ್ನೋ ವಿಚಾರಗಳು ಸಹ ನನಗೆ ತಿಳಿಸಿದಾಗ ಏನು ಅಭಿಯೋಜಕರಿಂದ ಬಂದಿರೋ ಪತ್ರವನ್ನು ಸಹ ತಮಗೆ ರವಾನೆ ಮಾಡಿರ್ತೇನೆ. ದಯವಿಟ್ಟು ಇದರ ಪತ್ರ ರವಾನೆ ಮೂಲಕ ನಿಮ್ಮ ಪಿಗಳಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ದಯವಿಟ್ಟು ಅಭಿಯೋಜಕರಿಗೆ ಏನು ವಿಳಾಸವನ್ನು ಕೊಟ್ಟಿರ್ತಾರೆ ಅಭಿಯೋಜಕರಿಗೆ ಪತ್ರವನ್ನು ರವಾನೆ ಮಾಡೋಕ್ಕೆ ಹೇಳಿ ಈ ಕಮಿಟಿ ಮುಂದೆ ಹೋಗೋದಕ್ಕೆ ಸಹಕಾರ ಆಗುತ್ತೆ ಅನ್ನೋ ವಿಚಾರವನ್ನು ಸಹ ತಿಳಿಸಿರ್ತೇನೆ. ಸೊ ಈಗ ಸಭೆಯ ನಂತರ ಈ ಪ್ರಕ್ರಿಯೆ ಚುರುಕು ಮೂಡಿಸಬೇಕಾದ ಕಾರಣ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈ ಪೊಲೀಸ್ ಪ್ರಕರಣ ಹಿಂಪಡೆಯಲು ತಮ್ಮ ಸಹಾಯ ಅತ್ಯಮೂಲ್ಯವಾಗಿದ್ದು ದಯವಿಟ್ಟು ಈ ವಿಡಿಯೋ ನಂತರ ಈ ರೀತಿಯ ಚಾರ್ಟು ತಮಗೆ ಶೋ ಆಗುತ್ತೆ. ಆ ಚಾರ್ಟಲ್ಲಿ ಮೊದಲನೇದಾಗಿ CC ಮತ್ತು FIR ನಂಬರ್ ಅಂತ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ಕೋರ್ಟ್ ನಂಬರು ಅಥವಾ FIR ನಂಬರ್ ಇರುತ್ತೆ ಮತ್ತು ಪೊಲೀಸ್ ಸ್ಟೇಷನ್ ಯಾವ ಲಿಮಿಟ್ಸಲ್ಲಿ ತಮಗೆ ಪೊಲೀಸ್ ಪ್ರಕರಣ ದಾಖಲಿಸಿರುತ್ತೆ ಆ ಪೊಲೀಸ್ ಸ್ಟೇಷನ್ ಹೆಸರಿರುತ್ತೆ ಮತ್ತು ಹೆಸರುಗಳು A1 A2 ಅಂಡ್ ಅದರ್ಸ್ ಇರುತ್ತೆ ಅಥವಾ A1 ಅಂಡ್ ಅದರ್ಸ್ ಇರುತ್ತೆ. ಯಾಕಂದರೆ ಒಂದೊಂದು ಪ್ರಕರಣದಲ್ಲಿ ಒಂದು 7-8 ಜನಗಳನ್ನ ಹಾಕಿ ಕಂಪ್ಲೇಂಟ್ ಮಾಡಿರೋದ ಕಾರಣ ಎಲ್ಲರ ಹೆಸರು ಇಲ್ಲಿ ಹಾಕಕ್ಕೆ ಆಗಲ್ಲ. ಸೊ ಅದರಿಂದ ಒಂದು ಅಥವಾ ಎರಡು ಹೆಸರು ಅಥವಾ ಒಂದು ಹೆಸರು ಮತ್ತೊಂದು ಅಂಡ್ ಅದರ್ಸ್ ಅಂತ ಹಾಕಿರ್ತೇನೆ. ನಂತರ IPC ಸೆಕ್ಷನ್ಸ್ ಮತ್ತು ಆ್ಯಕ್ಟ್ಸ್ ಅಂತ ಇರುತ್ತೆ. ಇಲ್ಲಿ IPC ಸೆಕ್ಷನ್ಸ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇಲ್ಲಿ ಆ್ಯಕ್ಟ್ಸಲ್ಲಿ ಬರಬೇಕಾದ್ರೆ ಮೊದಲನೇದಾಗಿ ನಮಗೆ ಆವಾಗ ಕೋವಿಡ್ ಇರುವ ಕಾರಣ ನಮ್ಮ ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಂತ ಹಾಕಿರ್ತಾರೆ, ಅಥವಾ ಕರ್ನಾಟಕ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ 2013 ಅಂತ ಹಾಕಿರ್ತಾರೆ, ಅಥವಾ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ 1984. ಈ ಆಕ್ಟ್ಗಳೆಲ್ಲ ಅಡಿಯಲ್ಲಿ ನಮ್ಮ ಮೇಲೆ ಪೊಲೀಸ್ ಪ್ರಕರಣಗಳು ದಾಖಲಾಗಿರುತ್ತದೆ. ಈ ಕಾಲಮ್ಗಳ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದು ಕೋರ್ಟ್ ಡಿಸೈಡ್ ಅಂತ ಹಾಕಿರುತ್ತೆ. ಕೋರ್ಟ್ ಡಿಸೈಡ್ ಅಂತ ಹಾಕಿದ್ರೆ ಅಂದರೆ ನಮ್ಮ ನೌಕರರ ಮೇಲೆ ಏನು ಪೊಲೀಸ್ ಪ್ರಕರಣಗಳು ದಾಖಲಾಗಿದ್ವು ಅದನ್ನು ಕೋರ್ಟಲ್ಲಿ ನಮ್ಮ ನೌಕರರು ನಿರಪರಾಧಿಗಳಂತ ಜಜ್ಮೆಂಟ್ ಆಗಿದ್ದರೆ ಅದನ್ನು ಕೋರ್ಟ್ ಡಿಸೈಡ್ ಅಂತ ಆಗಿರುತ್ತೆ. ನಂತರ ಇನ್ನೊಂದು ಕೋರ್ಟ್ ವಿಡ್ರಾಲ್ ಅಂತ ಇರುತ್ತೆ. ಗೌರ್ಮೆಂಟ್ ವಿಡ್ರಾಲ್ ಅಂತ ಇರುತ್ತೆ. ಗೌರ್ಮೆಂಟ್ ವಿಡ್ರಾಲ್ ಅಂದರೆ ಒಂದು ಕೇಸು ಗೌರ್ಮೆಂಟಿಂದ ವಿಡ್ರಾಲ್ ಆಗಿದೆ ಸ್ನೇಹಿತರೆ. ಅದು ಯಾವುದು ಅಂದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ದು. ಅದರ FIR ನಂಬರು 0102/2021 ಸೀತೇಗೌಡ, ತಿಮ್ಮೇಗೌಡ ಅಂಡ್ ಅದರ್ಸ್. ಸೊ ಈ ಕೇಸ್ನಲ್ಲಿ ಗೌರ್ಮೆಂಟಿಂದ ವಿಡ್ರಾಲ್ ಆಗಿರೋ ಕಾರಣ ಆ
ಕಾಲಮ್ನ ಮುಂದ್ಗಡೆ ಗೌರ್ಮೆಂಟ್ ವಿಡ್ರಾಲ್ ಅಂತ ಇರುತ್ತೆ. ಸೊ ಇನ್ನು ಆದೇಶ ಪ್ರತಿ ಬರಬೇಕು, ನಾನು ಕೇಳ್ತಾ ಇದ್ದೀನಿ ಅಭಿಯೋಜಕರ ಕಚೇರಿಯಲ್ಲಿ. ಅದು ಬಂದಿದ ತಕ್ಷಣ ಸಂಬಂಧಪಟ್ಟ ಪಿಪಿಗಳಿಗೆ ಹೋದರೆ ಅದು ಗೌರ್ಮೆಂಟಲ್ಲಿ ವಿಡ್ರಾ ಆಗಿದೆ ಅಂತ ನಾವು ಕೋರ್ಟಲ್ಲಿ ಹೇಳ್ಬೋದು. ನಂತರ ಸಬ್ ಕಮಿಟಿ ಅಂತ ಇರುತ್ತೆ ಸ್ನೇಹಿತರೆ. ಕೆಲವು ಪ್ರಕರಣಗಳ ಮುಂದೆ ಸಬ್ ಕಮಿಟಿ ಅಂತ ಇರುತ್ತೆ. ಸಬ್ ಕಮಿಟಿ ಅಂದರೆ ಈಗಾಗಲೇ ನಾನು ಮೊದಲೇ ಹೇಳಿದಂತೆ ಏನು ಸಂಬಂಧಪಟ್ಟ ಸ್ಟೇಷನ್ಗಳ ಮುಖಾಂತರ ಪಿಪಿಗಳ ಸರ್ಕಾರಿ ವಕೀಲರ ಕಡೆಯಿಂದ ಅಭಿಯೋಜಕರಿಗೆ ಅದು ಅಭಿಪ್ರಾಯಗಳನ್ನು ಬಂದಿದ್ರೆ ಅದನ್ನು ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಅಭಿಯೋಜಕರ ಕಚೇರಿಯಿಂದ ನಮ್ಮ ಸಬ್ ಕಮಿಟಿಗೆ ಹೋಗಿರುತ್ತೆ. ಸೊ ಸಬ್ ಕಮಿಟಿಗೆ ಹೋಗಿದ್ರೆ ಅಲ್ಲೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಪೊಲೀಸ್ ಪ್ರಕರಣಗಳ ಮುಂದೆ ಖಾಲಿ ಇದ್ದರೆ ಅದು ಇನ್ನೂ ನಿಮ್ಮ ಪಿಪಿಗಳ ಕಡೆಯಿಂದ ಸರ್ಕಾರಿ ವಕೀಲರ ಕಡೆಯಿಂದ ಅಭಿಪ್ರಾಯ ಬಂದಿಲ್ಲ ಅಂತ ಅರ್ಥ. ಸೊ ನಾವು ಈಗಾಗಲೇ ಘಟಕವಾರು ಮತ್ತು ವಿಭಾಗವಾರು ನಮ್ಮ ಪದಾಧಿಕಾರಿಗಳಿಗೆ ಈ ಮಾಹಿತಿಗಳೆಲ್ಲ ನೀಡಿದ್ದೇವೆ. ಈ ಚಾರ್ಟ್ ಅವ್ರ ಹತ್ರನೂ ಇರುತ್ತೆ ಮತ್ತು ಸರ್ಕಾರಿ ಅಭಿಯೋಜಕರ ಪತ್ರವೂ ಸಹ ಅವ್ರ ಕೈಲಿ ಕೊಟ್ಟಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಅವರು ಅವರ ಕೆಲಸಗಳು ಮಾಡ್ತಾ ಇದ್ದಾರೆ. ತಾವು ಸಂಬಂಧಪಟ್ಟವರು ಸಹ ಈ ಪೊಲೀಸ್ ಕೇಸ್ಗಳ ಏನು ಅಭಿಪ್ರಾಯಗಳು ಇನ್ನೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಮ್ಮ ವಕೀಲರ ಮುಖಾಂತರ ಪಿಪಿಗಳಿಗೆ ಮನವರಿಕೆ ಮಾಡಿಕೊಟ್ಟು ದಯವಿಟ್ಟು ಅಭಿಯೋಜಕರಿಗೆ ಒಂದು ಪತ್ರ ರವಾನೆ ಮಾಡೋಕ್ಕೆ ವಿನಂತಿಸ್ಕೋಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ಇನ್ನೂ ಕೆಲವು ಪೊಲೀಸ್ ಪ್ರಕರಣಗಳು ನಮ್ಮ ಗಮನಕ್ಕೆ ಬರದೇ ಹೋಗಿದ್ದಾವೆ. ಕೆಲವು ಜನ ಈಗ ಫೋನ್ ಮಾಡ್ತಾ ಇದ್ದಾರೆ, ಅಣ್ಣ ನಮ್ಮ ಕೇಸ್ ಇನ್ನೂ ಏನೂ ಆಗಿಲ್ಲ, ನಮ್ಗೆ ಇನ್ನೂ ನಡೀತಾ ಇದೆ ಅನ್ನೋದು ವಿಚಾರವನ್ನು ಹೇಳ್ತಾರೆ. ಸೊ ಅದನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ಏನು ಪಟ್ಟಿಯನ್ನು ಕೊಡೋದಕ್ಕೆ ನಾಳೆ ಸಾಯಂಕಾಲದವರೆಗೂ ಟೈಮ್ ತಗೊಳ್ಳೋಣ ಸ್ನೇಹಿತರೆ. ನಾಳೆ ಸಾಯಂಕಾಲದೊಳಗಡೆ ನನ್ನ ನಂಬರ್ ಅಂತೂ ನಿಮ್ಮ ಹತ್ರ ಎಲ್ಲರ ಹತ್ರ ಇರುತ್ತೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೆ, ನಮ್ಮಲ್ಲಿ ಯಾವುದೇ ಭೇದ ಭಾವ ವೈಮನಸ್ಸು ಏನೇ ಇರಲಿ ಅದೆಲ್ಲ ಪಕ್ಕಕ್ಕೆ ಇಟ್ಬಿಡ. ನಾವೆಲ್ಲರೂ ಹೋರಾಟ ಮಾಡಿದ್ದು ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೋಸ್ಕರ. ಇವತ್ತು ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸುಗಳನ್ನ ಇಟ್ಕೊಂಡು ನಾವು ಫೋನ್ಗಳು ಮಾಡೋದು ಬೇಡ. ನಾನಂತೂ ಎಲ್ಲರಿಗೂ ಮಾಡ್ತಾ ಇದ್ದೀನಪ್ಪ. ನನ್ನ ವಿರೋಧಿ ಬಣದಲ್ಲಿರೋರಿಗೂ ಫೋನ್ ಮಾಡಿ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಪೊಲೀಸ್ ಕೇಸ್ ಏನಾಯಿತು ಮತ್ತು ಇಲ್ಲಿ ನಡೀತಾ ಇರೋ ಪ್ರಕ್ರಿಯೆಗಳನ್ನ ಅವ್ರಿಗೆ ಹೇಳಿ, ಅಭಿಯೋಜಕರ ಕಡೆಯಿಂದ ಹೋಗಿರೋ ಲೆಟರ್ಗಳನ್ನ ಅವ್ರಿಗೆ ಹಾಕಿ ಅಲ್ಲಿಂದ ಅಭಿಪ್ರಾಯಗಳನ್ನ ಬೇಗ ನಿಮ್ಮ ಪಿಪಿ ಕಡೆಯಿಂದ ಹಾಕ್ಸಿ ಅನ್ನೋ ವಿಚಾರಗಳನ್ನು ಸಹ ನಾನು ಹೇಳ್ತಾ ಇದ್ದೀನಿ. ಈಗಲೂ ತಮ್ಮ ಸಹಕಾರ ನನಗೆ ಅತ್ಯಮೂಲ್ಯವಾಗಿರೋದ್ರಿಂದ ದಯವಿಟ್ಟು ಆ ಕೆಲಸವನ್ನು ನನ್ನ ಜೊತೆ ಸಹಕಾರ ಮಾಡಬೇಕು ಅಂತ ಈ ಕೆಲಸದಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ಸೊ ಇಷ್ಟು ವಿಚಾರಗಳು ತಿಳಿಸೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ನಮ್ಮ ನೌಕರರಿಗೆ ತಲುಪುವಂತೆ ಶೇರ್ ಮಾಡಿ. ಯಾಕಂದರೆ ಆದಷ್ಟು ಶೀಘ್ರದಲ್ಲಿ ಇದೊಂದು ಸಮಸ್ಯೆಯಿಂದ ನಾವೆಲ್ಲರೂ ಹೊರಗೆ ಬರಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೌಕರಿಗೆ ತಲುಪುವಂತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಳೆದ ವಾರ ಏನು ವಿಡಿಯೋ ಮಾಡಿದೆ ಅವಾಗ ನಿಮಗೆಲ್ಲ ಹೇಳಿದೆ, ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ನೌಕರಿಗೆ ತಲುಪುವಂತೆ ಶೇರ್ ಮಾಡಿ. ನಿಮ್ಮ ಕೆಲಸ ಮಾಡೋದಕ್ಕೆ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಕೇಳಿದೆ. ತಾವು ಸಹ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತು ಶೇರ್ ಮಾಡೋದ್ರ ಮುಖಾಂತರ ನನಗೆ ತುಂಬ ಸಹಕಾರವನ್ನು ನೀಡಿದ್ದೀರಿ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ವಿಡಿಯೋವನ್ನು ನೋಡಿದ ಮೇಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೌಕರರು ಸಬ್ಸ್ಕ್ರೈಬ್ ಮಾಡಿ, ಜಾಯ್ನ್ ಆಗಿ ಮತ್ತು ಎಲ್ಲ ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಬೇಕು ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.